ಬಿಜೆಪಿ ಫೈರ್ ಬ್ರ್ಯಾಂಡ್ ಸಿಟಿ ರವಿಗೆ ಕೈತಪ್ಪಿದ ಮೇಲ್ಮನೆ ವಿಪಕ್ಷ ಸ್ಥಾನ. ಸ್ವಪಕ್ಷದ ವಿರುದ್ಧವೇ ಎಂಎಲ್ಸಿ ಸಿಟಿ ರವಿ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ನೇಮಕಕ್ಕೆ ಸಿಟಿ ರವಿ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ. 4 ಬಾರಿ ಶಾಸಕ, 2 ಬಾರಿ ಸಚಿವರಾಗಿದ್ದ ಸಿಟಿ ರವಿಗೆ ಸಿಗಲಿಲ್ಲ ಸ್ಥಾನ. ಸಾಮಾಜಿಕ ನ್ಯಾಯದ ಹೆಸರಲ್ಲಿ ಕೈತಪ್ಪಿದ ಮೇಲ್ಮನೆ ವಿಪಕ್ಷ ಸ್ಥಾನ. ಸಾಮಾಜಿಕ ನ್ಯಾಯದಿಂದ ಸಹಜ ನ್ಯಾಯಕ್ಕೆ ಧಕ್ಕೆಯಾಗಬಾರದು. ಸಿಟಿ ರವಿ ಬಂದಾಗ ಮಾತ್ರ ಸಾಮಾಜಿಕ ನ್ಯಾಯ ಅಂತಾಗಬಾರದು. ಬಿಜೆಪಿ ವಿರುದ್ಧ ಪರೋಕ್ಷವಾಗಿ ಬೇಸರ ಹೊರಹಾಕಿದ್ದಾರೆ ಸಿಟಿ ರವಿ. ಬಿಜೆಪಿ ಪಕ್ಷದಲ್ಲಿ ಪದೇ ಪದೇ ಸಿಟಿ ರವಿಗೆ ಅಪಮಾನ, ಹಿನ್ನಡೆ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ವೇಳೆ ಹೆಚ್ಚು ಪ್ರವಾಸ ಮಾಡಿದ್ದ ಸಿಟಿ ರವಿ ಸಂಸದ ಸ್ಥಾನಕ್ಕೆ ಟಿಕೆಟ್ ಕೊಡದೆ ಸಿಟಿ ರವಿಗೆ ಬಿಜೆಪಿ ಅಪಮಾನ ಮಾಡಿತ್ತು. ಸಿಎಂ ಸ್ಥಾನ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಸಿಟಿ ರವಿ ಹೆಸರಿತ್ತು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದಿದ್ದ ಬಿಜೆಪಿ ಈಗ ಮೇಲ್ಮನೆ ವಿಪಕ್ಷ ನಾಯಕ ಸ್ಥಾನವನ್ನ ಕೊಡದೆ ಅನ್ಯಾಯ ಮಾಡದಂತೆ ಕಾಣಿಸ್ತಿದೆ. ಬಿಜೆಪಿಯಿಂದ ಪದೇ ಪದೇ ಅನ್ಯಾಯಕ್ಕೆ ಒಳಗಾಗ್ತಿರೋ ಸಿಟಿ ರವಿ, ಪಕ್ಷದಲ್ಲಾಗ್ತಿರುವ ಅಪಮಾನಕ್ಕೆ ಒಳಗೆ ಕುದಿಯುತ್ತಿರುವ ಸಿಟಿ ರವಿ, ಪರೋಕ್ಷವಾಗಿ ಬಿಜೆಪಿ ವಿರುದ್ಧವೇ ಸಿಟಿ ರವಿ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಎಲ್ಲವನ್ನ ನುಂಗಿಕೊಂಡು ಒಳ್ಳೆ ಸಮಯಕ್ಕೆ ಕಾಯ್ತಿದ್ದಾರೆ ಸಿಟಿ ರವಿ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಸಿಟಿ ರವಿ ಈಗ ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನ ಪರೋಕ್ಷವಾಗಿ ಹೊರಗಾಕ್ತಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ಎಂಎಲ್ಸಿ ಸಿಟಿ ರವಿ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಯಾಕೆ? ಮೇಲ್ಮನೆಯ ವಿಪಕ್ಷ ನಾಯಕನ ಸ್ಥಾನದ ಕುರಿತಂತೆ ಛಲವಾದಿ ನಾರಾಯಣಸ್ವಾಮಿ ನೇಮಕಕ್ಕೆ ಸಿಟಿ ರವಿ ಈಗ ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ. ಸಿಟಿ ರವಿಯನ್ನ ಗಮನಿಸುವುದಾದ್ರೆ 4 ಬಾರಿ ಶಾಸಕ, 2 ಬಾರಿ ಸಚಿವರಾಗಿದ್ದಂತರು. ಆದ್ರೆ ಈ ಬಾರಿ ಸ್ಥಾನ ಸಿಗಲಿಲ್ಲ. ವಿಪಕ್ಷ ನಾಯಕನ ಸ್ಥಾನ ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ರು. ಆದ್ರೆ ಕೈತಪ್ಪು ಹೋಗಿಬಿಟ್ಟಿದೆ. ಸಾಮಾಜಿಕ ನ್ಯಾಯದಿಂದ ಸಹಜ ನ್ಯಾಯಕ್ಕೆ ಧಕ್ಕೆ ಆಗಬಾರದು ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ಸಿಟಿ ರವಿ ಬಂದಾಗ ಮಾತ್ರ ಸಾಮಾಜಿಕ ನ್ಯಾಯ ಅಂತಾಗಬಾರದು ಅಂತ ಹೇಳ್ತಿದ್ದಾರೆ. ಒಂದು ರೀತಿಯಾಗಿ ಈಗ ಪರೋಕ್ಷವಾಗಿ ತಮ್ಮ ಬಿಜೆಪಿ ವಿರುದ್ಧವೇ ಅಸಮಾಧಾನ, ಬೇಸರವನ್ನು ಹೊರಗಾಕ್ತಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಪದೇ ಪದೇ ಸಿಟಿ ರವಿಗೆ ಅಪಮಾನ ಮತ್ತು ಹಿನ್ನಡೆ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ವೇಳೆಯಲ್ಲೂ ಕೂಡ ಅತಿ ಹೆಚ್ಚು ಪ್ರವಾಸವನ್ನ ಮಾಡ್ತಾ ಇದ್ರು ಸಿಟಿ ರವಿ. ಬಿಜೆಪಿಯ ಸಂಘ ಪರಿವಾರದ ಕೆಲಸಗಳಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಗುರುತಿಸಿಕೊಂಡವರು ಸಿಟಿ ರವಿ. ಸಂಸದ ಸ್ಥಾನಕ್ಕೆ ಟಿಕೆಟ್ ಕೊಡದೆ ಸಿಟಿ ರವಿಗೆ ಬಿಜೆಪಿ ಅಪಮಾನ ಮಾಡಿತ್ತು ಎನ್ನುವಂತ ಮಾತುಗಳು ಕೂಡ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗಿತ್ತು. ಸಿಎಂ ಸ್ಥಾನ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಸಿಟಿ ರವಿ ಅವರ ಹೆಸರು ಬಾರಿ ಕೇಳು ಬಂದಿತ್ತು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದಿದ್ದ ಬಿಜೆಪಿ ಈಗ ಮೇಲ್ಮನೆ ವಿಪಕ್ಷ ನಾಯಕ ಸ್ಥಾನವನ್ನ ಕೊಡದೆ ಅನ್ಯಾಯ ಮಾಡದಂತೆ ಕಾಣಿಸ್ತಾ ಇದೆ. ಬಿಜೆಪಿಯಿಂದ ಪದೇ ಪದೇ ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ ಸಿಟಿ ರವಿ. ಪಕ್ಷದಲ್ಲಾಗ್ತಿರುವಂತ ಅಪಮಾನಕ್ಕೆ ಒಳಗಾಗಿ ಈಗ ಕುದಿಯುತ್ತಿದ್ದಾರೆ ಸಿಟಿ ರವಿ. ಪರೋಕ್ಷವಾಗಿ ಬಿಜೆಪಿ ವಿರುದ್ಧವೇ ಸಿಟಿ ರವಿ ಈಗ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ.